ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿಯ ಕಡುಬನ್ನ ಮಾಡ್ತಾ ಇದ್ದೇನೆ. ಇದು ತುಂಬಾ ಈಸಿ ರೆಸಿಪಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ನಾನು ಮೊದಲಿಗೆ ಒಂದು ಎಳೆ ಸೋರೆಕಾಯಿನ ತಗೊಂಡಿದ್ದೀನಿ. ನೋಡಿ, ಈ ಥರ 2 ಭಾಗ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಇದ್ರ ಮೇಲಿದ್ದು ಸಿಪ್ಪೆನ ಆದಷ್ಟು ತುಂಬ ತೆಳುವಾಗಿ ತೆಗಿಬೇಕು. ನೋಡಿ, ಸಿಪ್ಪೆ ಎಲ್ಲ ತೆಗೆದ ಮೇಲೆ 2 ಭಾಗ ಥರ ಮಾಡ್ಕೊಂಡಿದ್ದೇನೆ ಇಲ್ಲಿ. ಆನಂತರ ಅದರಲ್ಲಿದ್ದ ಬೀಜನೆಲ್ಲ ತೆಗಿತಾ ಇದ್ದೇನೆ. ಬೀಜ ಸಮೇತ ಉಪಯೋಗಿಸ್ತಾರೆ. ಇದು ಬಿಸಿಲಲ್ಲೆಲ್ಲ ಒಣಗಿಸಿ ಪೌಡರ್ ಥರ ಮಾಡಿಟ್ಕೊಳ್ತಾರೆ. ಹಾಗೆ ನೋಡಿ, ಇದೆಲ್ಲ ಆದ ನಂತರ ನಾನು ಈಗಿನಿಂದ ತುರಿದುಕೊಡ್ತಾ ಇದ್ದೇನೆ. ಸೋರೆಕಾಯಿನ ತುರ್ಕೊಳ್ತಾ ಇದ್ದೇನೆ. ನೋಡಿ, ಇದು ಇಷ್ಟು ತುರಿದಿಟ್ಟಾಗಿದೆ. ನೋಡಿ, ತುರಿದಿಟ್ಟ ಸೋರೆಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೇನೆ. ನಾನಿಲ್ಲಿ ಅಕ್ಕಿನ ಒಂದು 5 ಅವರನ್ನೇ ಹಾಕಿ ಆನಂತರ ನೀರನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿ ಅದನ್ನು ಇವಾಗ ಓನ್ಲಿ ಡ್ರೈ ಮಾಡಿ ರುಬ್ಕೊಂಡಿದ್ದೇನೆ. ನೀರೇನು ಆ್ಯಡ್ ಮಾಡಲಿಲ್ಲ. ಯಾಕಂತೇಳಿ ಸೋರೆಕಾಯಿಯಲ್ಲಿ ನೀರಿನ ಅಂಶ ಇರೋದರಿಂದ ನಾನು ನೀರನ್ನ ಹಾಕ್ಕೊಳ್ತಾ ಇಲ್ಲ. ನೋಡಿ, ನಾನು ಇಲ್ಲಿ ಸ್ವಲ್ಪ ಸಿಹಿಗೆ ಒಂದು 2-3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ಹಾಕಿ ಆದ ನಂತರ ಒಂದು ಸಲ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಶ್ರಣ ಮಾಡಿಕೊಳ್ಬೇಕು. ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನೊಂದು ಬಾಳೆ ಎಲೆ ತಗೊಂಡಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಒಡಿಸ್ಕೊಳ್ಬೇಕು ತುಪ್ಪನ. ನೋಡಿ, ಈ ಥರ ನೀಟಾಗಿ ಒಡಿಸ್ಕೊಂಡಾದ ನಂತರ ನೋಡಿ, ಇವಾಗ ನಾನು ರುಬ್ಬಿಟ್ಟ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಬಾಳೆ ಎಲೆ ಒಂದು ಫುಲ್ ಆಗುವಷ್ಟು ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗೆಲ್ಲ ಆಗಿದೆ. ಈಗ ಒಂದು ಅಟ್ಟೆ ಪಾತ್ರದಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. 20 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. 20 ನಿಮಿಷ ಹಬೆಯಲ್ಲಿ ಈಗ ಬೇಯಿಸ್ಕೊಂಡಿದ್ದೇನೆ. ಈಗ ಫುಲ್ ಬೆಂದಿದೆ. ಈಗ ನೋಡಿ, ಈ ಥರ ನಾನು ಒಂದು ಚಾಕೋಲ್ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬಾ ಹೆಲ್ದಿ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.